ಈ ಸೇಡು, ಈ ಕಿಚ್ಚು, ಇವೆಲ್ಲ ಏನ್ ಗೊತ್ತಾ ನಿಮ್ಗೆ ಹಾಳು ಮಾಡುತ್ತೆ, ನಿಮ್ಗೆ ಡಿಸ್ಟರ್ಬ್ ಮಾಡುತ್ತೆ. ನೀವು ಮೋಟಿವೇಟ್ ಮಾಡಲ್ಲ, ಈಗ ಮೋಟಿವೇಶನ್ ಸ್ಪೀಕರ್ ಮಾಡ್ಬಿಡ್ತಾರೆ, ರೊಚ್ಚಿಗೆ ಎಬ್ಬಿಸ್ಬಿಡ್ತಾರೆ. ಆದ್ರೆ 2 ದಿನ ಆದ್ಮೇಲೆ ಅದು ತಣ್ಣಗಾಗುತ್ತೆ. ಬೇಡ ಬೇಡ, ಯಾರಿಗೂ ಬೇಡ. ನಾವು ನಮಗೋಸ್ಕರ ಜಾಬ್ ತಗೋಣ. ನಿಮ್ ಫ್ರೆಂಡ್ಸ್ ಜೊತೆ ಮಾತಾಡ್ತೀರಾ, ಫ್ಯಾಮಿಲಿ ಜೊತೆ ಮಾತಾಡ್ತೀರಾ. ಸೊ ಯಾರ್ಯಾರು ಸಿಗ್ತಾರೆ ಎಲ್ಲರ ಜೊತೆ, ಹೋಟೆಲ್ ಹೋದ್ರೆ ಹೋಟೆಲ್ ಅವ್ರ ಜೊತೆ ಮಾತಾಡ್ತೀರಾ. ಯಾರು ಸಿಗ್ತಾ ಇರ್ತಾರೆ, ದಿನನೂ ನೀವು ಮಾತಾಡ್ತಾನೆ ಇರ್ತೀರ. ಅವ್ರು ಮಾತಾಡೋದು ನೀವ್ ಕೇಳ್ತೀರಾ, ನೀವು ಮಾತಾಡೋದು ಅವ್ರು ಕೇಳ್ತಾರೆ, ಆಯ್ತು. ಬಟ್ ಯಾವತ್ತಾದ್ರೂ ನೀವು ನಿಮ್ ಮನಸ್ಸು ಏನ್ ಮಾತಾಡ್ತಾ ಇದೆ ಅಂತ ಕೇಳಿದೀರಾ? ಅದು 24 ತಾಸು ರನ್ನಿಂಗ್ ಅಲ್ಲಿ ಇದೆ, ಅದು ಓಡ್ತಾ ಇದೆ. ಅದು ಏನ್ ಓಡ್ತದೆ, ಅದು ಯಾಕೆ ಅಷ್ಟು ಫಾಸ್ಟ್ ಆಗಿ ಓಡ್ತಾ ಇದೆ, ಅದಕ್ಕೆ ಏನ್ ಪ್ರಾಬ್ಲಮ್ ಆಗಿದೆ, ಏನಂತ ನೀವು ತಿಳ್ಕೊಳಕ್ಕೆ ಯಾವಾಗ ಇಂಟ್ರೆಸ್ಟ್. 15 ನಿಮಿಷ ಸುಮ್ಮನೆ ಶಾಂತವಾಗಿ ಸೈಲೆನ್ಸ್ ಆಗಿ ಕೂತ್ಕೊಳ್ಳಿ. ಶಾಂತವಾಗಿ ಕೂತ್ಕೊಳ್ಳೋದು. ಸರ್ ಶಾಂತವಾಗಿ ಕೂತ್ಕೊಳ್ಳೋದು ಓಕೆ. ಏನ್ ಮಾಡ್ಬೇಕು? ಉಸಿರಾಟದ ಕಡೆ ಗಮನ ಕೊಡಿ. ಉಸಿರಾಟದ ಕಡೆ ಗಮನ ಕೊಡ್ತಾ ಹೋದಾಗೆ ನಾನ್ ಏನ್ ಮಾಡ್ತೀನಿ ನೋಡಿ, ನಾನ್ ಮೆಡಿಟೇಷನ್ ಮಾಡ್ಬೇಕಾದ್ರೆ ಇಯರ್ಫೋನ್ ಹಾಕ್ತೀನಿ. ಹಾಕಿದಾಗ ನನ್ಗೆ ಏನಾಗುತ್ತೆ, ನನ್ನ ಹಾರ್ಟ್ ಬೀಟ್ ಸೌಂಡ್ ಕೇಳಿಸ್ತದೆ. ನಾನು ಹಾರ್ಟ್ ಬೀಟ್ ಕಡೆ ಗಮನ ಕೊಡ್ತೀನಿ. ಮತ್ ಮೈಂಡ್ ಎಲ್ಲೋ ಕರ್ಕೊಂಡು ಹೋಗಲ್ಲ, ಇರುತ್ತೆ. ನಾವು ಹೋಗ್ಬಿಟ್ಟಿರ್ತೀವಿ ಅಲ್ಲಿ, ಮತ್ ಬರ್ತೀನಿ, ಮತ್ ಹೋಗ್ತೀನಿ. ಆವಾಗ ನನ್ಗೆ ಗೊತ್ತಾಗುತ್ತೆ ಎಷ್ಟೊಂದು ವಿಚಾರವೋ ನನ್ ಮೈಂಡ್ ಜಾಸ್ತಿ ಈ ವಿಚಾರದ ಕಡೆ ಜಾಸ್ತಿ ಗಮನ ಕೊಡ್ತಾ ಇದೆ. ಸೊ ಆವಾಗ ನಾನು ಏನ್ ಹೇಳೋದು ಮೈಂಡಿಗೆ, ನೋಡು ಆಗೋದೆಲ್ಲ ಒಳ್ಳೇದಕ್ಕೆ. ಸೊ ನಮ್ ಕೈಯಲ್ಲಿ ಏನಿಲ್ಲ. ಸೊ ಏನಾಗುತ್ತೆ ಅದು ಆಗ್ತಾ ಇರುತ್ತೆ. ಸೊ ಯಾಕಷ್ಟು ಈಗ ನಿಮ್ಗೆ ನೀವು ಸೈಲೆನ್ಸ್ ಕೂತ್ಕೊಂಡಿರ್ಕೊಳ್ಳಿ, ನಿಮ್ಗೆ ಏನ್ ಥಾಟ್ ಬರುತ್ತೆ? ಸೊ ಎಕ್ಸಾಮ್ ಆಗುತ್ತೋ ಇಲ್ಲ, ಹಿಂಗೆ ಬರೀ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಅಂದ್ರೆ ನಿಮ್ಮ ಮೈಂಡ್ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇರೋದು ಎಕ್ಸಾಮ್ ರಿಲೇಟೆಡ್. ಸೊ ಅದಾದ್ಮೇಲೆ ಲಾಸ್ಟ್ ನೀವು ಹೇಳ್ಬೇಕು, ಸೊ ನನ್ನ ಪ್ರಯತ್ನ ಮಾಡ್ಬೇಕು, ನನ್ನ ಪ್ರಯತ್ನ ನಾನು ಮಾಡ್ತೀನಿ, ರಿಸಲ್ಟ್ ದೇವ್ರಿಗೆ ಬಿಟ್ಟಿತ್ತು. ನನ್ನಿಂದ ನಾನು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ ದೇವ್ರಿಗೆ ಅನಿಸ್ತು, ಅಲ್ಲಿಂದ ಒಂದು ತಥಾಸ್ತು ಕೊಟ್ಟು ಬಿಡ್ಲಿ ಅಷ್ಟೇ ಅಂತ ಹೇಳಿ. ಸೊ ಮೈಂಡಿಗೆ ನೀವು ಆ ತರ ಸಮಜಾಯಿಸಿದ್ರೆ ನೆಕ್ಸ್ಟ್ ನಿಮ್ಗೆ ಡಿಸ್ಟರ್ಬ್ ಮಾಡೋದು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಇವತ್ತು ನೋಡಿ, ಅಬ್ಸರ್ವ್ ಮಾಡಲ್ಲ ನೀವು ಏನ್ ಥಾಟ್ಸ್ ಬರ್ತಾ ಇದೆ, ಅಬ್ಸರ್ವ್ ಮಾಡಿ ನಿಮ್ಗೆ ಏನೇನ್ ಥಾಟ್ಸ್ ಬರ್ತದೆ. ಡೇ ಬೈ ಏನಾಗುತ್ತೆ, ಥಾಟ್ಸ್ ಕಡಿಮೆನೆ ಆಗತ್ತೆ. ಅವಾಗ ಏನಾಗುತ್ತೆ, ನಿಮ್ 100% ನೀವು ಕೊಡ್ಬೋದು ಸ್ಟಡಿದಲ್ಲಿ. ಬಟ್ ಈ ಪ್ರಾಬ್ಲಮ್ ಏನಿದೆ, ನೀವು ಸ್ಟಡಿ ಮಾಡ್ತಾ ಇದ್ದೀರಾ, ಬ್ಯಾಕ್ ಗ್ರೌಂಡ್ ಅಲ್ಲಿ ಓವರ್ ಥಿಂಕಿಂಗ್ ನಡೀತಾ ಇದೆ, ನಿಮ್ಗೆ ಗೊತ್ತಿಲ್ಲದೇನೆ ಏನೇನೇನೋ ಯೋಚನೆ ಬರ್ತಾ ಇದೆ. ಸೊ ಆ ಯೋಚನೆ ನಿಮ್ಗೆ ಏನ್ ಅನಿಸ್ತಾ ಇದೆ, ನೀವು ಓದ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸ್ತಾ ಇದೆ, ಬಟ್ ಇಲ್ಲ. ಬೆಳಗ್ಗೆನೆ ಸ್ಟಾರ್ಟ್ ಮಾಡಿ, ಬೆಳಗ್ಗೆ ಒಂದು 15 ನಿಮಿಷ, ರಾತ್ರಿ ಮಲಗೋಕ್ಕಿಂತ 15 ನಿಮಿಷ. ಸರ್ ಬರೀ ಯೋಚನೆ ಬರ್ತಾವ, ಅದೇ ಏನ್ ಯೋಚನೆ ಬರುತ್ತೆ ನೋಡ್ರಿ, ಅಬ್ಸರ್ವ್ ಮಾಡಿ.